ಮೋಟಿವೇಶನ್ ಟು ಲರ್ನ್ ಇಂಗ್ಲೀಷ್ ಭಾಷೆ ಕಲಿಯಲು ಪ್ರೇರಣೆ. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಸ್ವಯಂ ಮೌಲ್ಯಮಾಪನ ಆರಂಭಿಸುವುದು. ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಎಚ್ಚರಿಕೆಯಿಂದ ಓದುವುದು. English is a dash language. ಮೊದಲನೇ ಪ್ರಶ್ನೆ, ಇಂಗ್ಲಿಷ್ ಈಸ್ ಅ ಡ್ಯಾಶ್ ಲ್ಯಾಂಗ್ವೇಜ್. ಈ ಪ್ರಶ್ನೆಯ ಅರ್ಥ, ಇಂಗ್ಲಿಷ್ ಇದು ಡ್ಯಾಶ್ ಭಾಷೆ. ಆಯ್ಕೆಗಳು: ಎ ಕಾಮನ್ ಸಾಮಾನ್ಯ, ಬಿ ಡೇ ದಿನ, ಸಿ ನೈಟ್ ರಾತ್ರಿ, ಡಿ ಈವ್ನಿಂಗ್ ಸಂಜೆ. ಸರಿಯಾದ ಉತ್ತರ ಕಾಮನ್ ಸಾಮಾನ್ಯ ಭಾಷೆ, ಏಕೆಂದರೆ ಇಂಗ್ಲಿಷ್ ಭಾಷೆಯನ್ನು ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಉಪಯೋಗಿಸುತ್ತಾರೆ. ಡೇ ನೈಟ್ ಈವ್ನಿಂಗ್ ಈ ಆಯ್ಕೆಗಳು ತಪ್ಪಾಗಿದ್ದು ಕಾಮನ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Using internet is easy if we learn. ಎರಡನೇ ಪ್ರಶ್ನೆ, ಯೂಸಿಂಗ್ ಇಂಟರ್ನೆಟ್ ಈಸ್ ಈಸಿ ಇಫ್ ವಿ ಲರ್ನ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಏನು ಕಲಿತರೆ ಅಂತರ್ಜಾಲವನ್ನು ಉಪಯೋಗಿಸುವುದು ಸುಲಭವಾಗುತ್ತದೆ. ಆಯ್ಕೆಗಳು: ಎ ಸ್ಪೋರ್ಟ್ಸ್ ಕ್ರೀಡೆ, ಬಿ ಇಂಗ್ಲಿಷ್ ಭಾಷೆ, ಸಿ ಮ್ಯಾಥ್ಸ್ ಗಣಿತ, ಡಿ ಸೈನ್ಸ್ ವಿಜ್ಞಾನ. ಸರಿಯಾದ ಆಯ್ಕೆ ಇಂಗ್ಲಿಷ್ ಭಾಷೆ, ಏಕೆಂದರೆ ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಅಂತರ್ಜಾಲವನ್ನು ಉಪಯೋಗಿಸುತ್ತೇವೆ. ಇಂಟರ್ನೆಟ್ ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ತೆರೆಯುತ್ತದೆ. ಸ್ಪೋರ್ಟ್ಸ್, ಮ್ಯಾಥ್ಸ್, ಸೈನ್ಸ್ ಈ ಆಯ್ಕೆಗಳು ತಪ್ಪಾಗಿದ್ದು ಇಂಗ್ಲಿಷ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. We can learn English by. ಮೂರನೇ ಪ್ರಶ್ನೆ, we can learn English by ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ನಾವು ಇಂಗ್ಲಿಷ್ ಯಾವುದರಿಂದ ಕಲಿಯಬಹುದು. ಆಯ್ಕೆಗಳು: ಎ ಕುಕಿಂಗ್ ಅಡಿಗೆ ಮಾಡುವುದು, ಬಿ ಪ್ಲೇಯಿಂಗ್ ಆಟ ಆಡುವುದು, ಸಿ ರೀಡಿಂಗ್ ನ್ಯೂಸ್ ಪೇಪರ್ ದಿನಪತ್ರಿಕೆಗಳನ್ನು ಓದುವುದು, ಡಿ ನನ್ ಯಾವುದು ಅಲ್ಲ. ಸರಿಯಾದ ಉತ್ತರ ರೀಡಿಂಗ್ ಇಂಗ್ಲಿಷ್ ನ್ಯೂಸ್ ಪೇಪರ್, ಏಕೆಂದರೆ ಪ್ರತಿದಿನ ನಾವು ಇಂಗ್ಲಿಷ್ ನ್ಯೂಸ್ ಪೇಪರ್ ಓದುವುದರಿಂದ ಇಂಗ್ಲಿಷ್ ಭಾಷೆಯನ್ನು ಸುಲಭವಾಗಿ ಕಲಿಯಬಹುದು. ಪ್ರತಿದಿನ ಹೊಸ ಶಬ್ದ ಮತ್ತು ಉಚ್ಚಾರಗಳನ್ನು ಕಲಿಯಲು ಉಪಯುಕ್ತವಾಗಿದೆ. ರೀಡಿಂಗ್ ನ್ಯೂಸ್ ಪೇಪರ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. ಕುಕಿಂಗ್, ಪ್ಲೇಯಿಂಗ್ ಉತ್ತರಗಳು ತಪ್ಪಾಗಿವೆ. That's correct. You're amazing. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Tom tries to read the name boards, advertisements, and posters that are in English. This helps him to. ನಾಲ್ಕನೇ ಪ್ರಶ್ನೆ, ಟಾಮ್ ಟ್ರೈಸ್ ಟು ರೀಡ್ ದ ನೇಮ್ ಬೋರ್ಡ್ಸ್, ಅಡ್ವರ್ಟೈಸ್ಮೆಂಟ್ಸ್ ಆ್ಯಂಡ್ ಪೋಸ್ಟರ್ಸ್ ದ್ಯಾಟ್ ಆರ್ ಇನ್ ಇಂಗ್ಲಿಷ್. ದಿಸ್ ಹೆಲ್ಪ್ಸ್ ಹಿಮ್ ಟು ಡ್ಯಾಶ್. ಈ ಪ್ರಶ್ನೆಯ ಅರ್ಥ, ಟಾಮ್ ಇಂಗ್ಲಿಷ್ ಭಾಷೆಯ ನಾಮಫಲಕ, ಜಾಹೀರಾತು ಮತ್ತು ಪ್ರಕಟಣೆಗಳನ್ನು ಓದುತ್ತಾನೆ. ಇದು ಅವನಿಗೆ ಯಾವುದಕ್ಕೆ ಸಹಾಯಕವಾಗಿದೆ? ಆಯ್ಕೆಗಳು: ಎ ಪ್ಲೇ ಆಟ ಆಡಲು, ಬಿ
ಫ್ರೆಂಡ್ಸ್ ಸ್ನೇಹಿತರಿಗೆ. ಸಿ ನೋಡಲು. ಡಿ ಇಂಪ್ರೂವ್ ಹೀಸ್ ಇಂಗ್ಲಿಷ್ ಅವನ ಇಂಗ್ಲಿಷ್ ಸುಧಾರಿಸಲು. ಸರಿಯಾದ ಉತ್ತರ ಇಂಪ್ರೂವ್ ಹೀಸ್ ಇಂಗ್ಲಿಷ್ ಅವನ ಇಂಗ್ಲಿಷ್ ಸುಧಾರಿಸಲು. ಇಂಗ್ಲಿಷ್ ನಾಮಫಲಕ, ಜಾಹೀರಾತು ಮತ್ತು ಪ್ರಕಟಣೆಗಳನ್ನು ಪ್ರತಿದಿನ ಓದುವುದರಿಂದ ದಿನಬಳಕೆಯ ಇಂಗ್ಲಿಷ್ ಪದಗಳ ಅರ್ಥ ತಿಳಿಯುತ್ತದೆ ಮತ್ತು ಉಚ್ಚಾರ ಸುಧಾರಿಸುತ್ತದೆ. ಪ್ಲೇ ಸಿ ಫ್ರೆಂಡ್ಸ್ ಈ ಆಯ್ಕೆಗಳು ತಪ್ಪಾಗಿವೆ. ಇಂಪ್ರೂವ್ ಹೀಸ್ ಇಂಗ್ಲಿಷ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. When people from different states or countries meet officially, dash is the commonly used language to communicate with each other. ಐದನೇ ಪ್ರಶ್ನೆ. When people from different states or countries meet officially, dash is the commonly used language to communicate with each others. ಈ ಪ್ರಶ್ನೆಯ ಅರ್ಥ, ಬೇರೆ ದೇಶಗಳಿಂದ ಬಂದಿರುವ ಜನ ಅಧಿಕೃತವಾಗಿ ಸಭೆ ಸೇರಿದಾಗ ಒಬ್ಬರನ್ನೊಬ್ಬರು ಸಂಪರ್ಕಿಸಲು ಸಾಮಾನ್ಯವಾಗಿ ಯಾವ ಭಾಷೆ ಉಪಯೋಗಿಸುತ್ತಾರೆ? ಆಯ್ಕೆಗಳು. ಎ ಲ್ಯಾಟಿನ್, ಬಿ ಇಂಗ್ಲಿಷ್, ಸಿ ನ್ಯೂಸ್ ಪೇಪರ್, ಡಿ ಆಕ್ಷನ್. ಬೇರೆ ಬೇರೆ ದೇಶಗಳಿಂದ ಮತ್ತು ರಾಜ್ಯಗಳಿಂದ ಬಂದಿರುವ ಜನ ಅಧಿಕೃತವಾಗಿ ಸಭೆ ಸೇರಿದಾಗ ಒಬ್ಬರನ್ನೊಬ್ಬರು ಸಂಪರ್ಕಿಸಲು ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆ ಉಪಯೋಗಿಸುತ್ತಾರೆ. ಲ್ಯಾಟಿನ್ ಭಾಷೆ ನ್ಯೂಸ್ ಪೇಪರ್ ಮತ್ತು ಆಕ್ಷನ್ ಅಂದರೆ ಅಭಿನಯ ಮಾಡುವುದಿಲ್ಲ. ಇಂಗ್ಲಿಷ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ.